ಸ್ನೇಹಿತರೆ ನಮಸ್ತೆ, ಜೇನುಗೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸಮರ್ಥ್ ಭಾಳ ಸಂಚಲನ ಮೂಡಿಸಿರ್ತಕ್ಕಂಥ ಹೆಸರು, ನಾವು ಅವಮಾನ ಪಡಬೇಕಾದಂಥ ಹೆಸರು, ಒಂದು ಗೊತ್ತಾಗ್ತಾ ಇಲ್ಲ. ದಾವಣಗೆರೆ ಜನಕ್ಕೆ ಹೋಗಲಿ, ಈ ರಾಜ್ಯದ ಕಾಂಗ್ರೆಸ್ಗೆ ಏನಾಗಿದೆ ಅಂತಲೇ ಅರ್ಥ ಆಗ್ತಾ ಇಲ್ಲ. ಒಂದ್ಸರಿ ಈ ವಿಡಿಯೋ ಜಲಕ್ಕೊಂದ್ಸರಿ ನೋಡ್ಕೊ ಬಂದ್ಬಿಡಿ, ನಾವು ಯಾಕೆ ಮಾತಾಡ್ತೀವಿ ನಿಮಗೆ ಗೊತ್ತಾಗುತ್ತೆ. ಅಜ್ಜನ ಮೊಮ್ಮಗ ರೈಟ್ ಟೈಮ್ ಎಲ್ಲ ಹೇಳಿದೆ, ಸ್ವಲ್ಪ ಜಾಸ್ತಿ ಮಾತ್ರ ರೆಕಾರ್ಡ್ ಹುಷಾರ. ಅಂದರೆ ಎಲ್ಲರದು ಆಫೀಸ್ಗಳು ಎಲ್ಲಿ ಬರ್ತವ್ರಿ? ಸೊ ಇವೇ ಚಾನೆಲ್ಗಳು 6, ಅದ ಬಿಟ್ಟರೆ ಎಲ್ಲರೂ ಪತ್ರಕರ್ತರು. ನಂದೇನಾರು ಆಯ್ತಾ ಕೈ ಮೇಲೆ ಕಿವಿ ಮೇಲೆ ಚಪ್ಪಲಿಲ್ಲ, ಫೋನು ಚೈನ್ ಇದೆಯಾ? ಇಲ್ಲ, ಅದು ಇಲ್ಲ. ಚೌಕ ಅಷ್ಟೇ ಹಾಕತ್ತೀವಿ ನಾವು ಚೈನು ಇಲ್ಲ. ನೋಡಿದ್ರಲ್ಲ, ಇಂತಹ ಒಬ್ಬ ಸಮರ್ಥನನ್ನು ನಾವು ಆಯ್ಕೆ ಮಾಡಿದ್ದೀವಿ. ಕಾಂಗ್ರೆಸ್ಸಿಗೆ ಯಾವಾಗ ಬುದ್ಧಿ ಬರುತ್ತೆ? ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ಸಿಗೆ ಬುದ್ಧಿ ಬರಲ್ಲ. ಶಾಮನೂರು ಶಿವಶಂಕರಪ್ಪ ಅವರ ಮಗ ಮಲ್ಲಿಕಾರ್ಜುನ್, ಅವ್ರ ಸೊಸೆ MP, ಈಗ ಅವರ ಮಗ ಸುಪುತ್ರ ಸಮರ್ಥ್ ಈಗ MLA. ಸಮರ್ಥ್ ಹೆಚ್ಚು ಕಡಿಮೆ ಸೋತೆ ಆಗೋಗಿತ್ತು. ಹೇಗೆ ಅಂತಂದರೆ ದಾವಣಗೆರೆಯಲ್ಲಿ ಮುಸ್ಲಿಮ್ಗಳು ಅಷ್ಟು ಗಟ್ಟಿ ದನಿಯಲ್ಲಿ ಮಾತಾಡೋಕ್ಕೆ ಶುರು ಮಾಡಿದರು. ನೀವು ಅಹಿಂದ 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 ಅಂತ ಹೇಳ್ಬಿಟ್ಟು ನಮ್ಮನ್ನು ಯಾವ ಮಟ್ಟಕ್ಕೆ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ನಾವು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅಂತೇಳಿ ಅಲ್ಲಿ ಅನಾಮತ್ತಾಗಿ 7-8 ಜನ ಮುಸ್ಲಿಮ್ಗಳು ಎಲೆಕ್ಷನ್ ನಿಂತಿದ್ರು. ಅದರಲ್ಲಿ ಭಾಳ ಗಟ್ಟಿಯಾಗಿ SDPI ತಗೊಂಡಂಥ 22-23 ಸಾವಿರ ಓಟ್ಗಳಿದಾವಲ್ಲ, ಅದು ಭಾಳ ಗಂಭೀರವಾದಂಥದ್ದು. ಭಾಳ ನೇರ ಎಚ್ಚರಿಕೆ ಕಾಂಗ್ರೆಸ್ಗೆ ಕೊಟ್ಟಿರ್ತಕ್ಕಂಥ ಈ ಮುಸ್ಲಿಮರ ಓಟ್ಗಳು. SDPIನ ಸೈಲೆಂಟ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಇವ್ರ ಕೈಯಲ್ಲಿ. ಅಂತೂ ಕೂಡ ಸಿದ್ದರಾಮಯ್ಯನೂ ಸೇರಿದಂಗೆ, DK ಶಿವಕುಮಾರ್ ಅವರು ಸೇರಿದಂಗೆ ಇಡೀ ರಾಜ್ಯದ ಅದಷ್ಟು ಆಡಳಿತ ಅಂತ ಅದಷ್ಟು ಸರ್ಕಾರ ಹೋಗಿ ದಾವಣಗೆರೆಯಲ್ಲಿ ನಿಂತ್ಕೊಂಡು ಇಂಥ ಮನುಷ್ಯನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಈ ಮನುಷ್ಯನಿಗೆ TV ಮುಂಗಡೆ ಚಾನಲ್ ಎಷ್ಟಿದ್ದಾವೆ, ಪತ್ರಿಕೆ ಎಷ್ಟಿದ್ದಾವೆ, ಯೂಟ್ಯೂಬ್ ಅಂದ್ರೇನು, ಮೊಬೈಲು ಗೇಮಿಂಗ್ ಆಡತಕ್ಕಂಥ ಹುಡುಗನ ಕರ್ಕೊಂಡು ವಿಧಾನಸೌಧದಲ್ಲಿ ಕೂರಿಸ್ತಾರೆ ಅಂತಂದರೆ ಈ ಕಾಂಗ್ರೆಸ್ ಯೋಗ್ಯತೆಗೆ ಏನಂತ ಹೇಳಬೇಕು? ಈ ಕಾಂಗ್ರೆಸ್ ಹಿಂಗೆ ನಡ್ಕೋಬೇಕಾದ್ರೆ ಯಾವ ರೀತಿ ದೇಶದ ರಾಜಕಾರಣ ಹೋಗ್ತಾ ಇದೆ ಅನ್ನೋದು ಇವರಿಗೆ ಅರಿವಿದ್ದಂಗೆ ಇಲ್ಲ. ಒಂದು ಕಡೆ ಜೆನ್ಜಿ ಅಂತ ಹೇಳ್ಬಿಟ್ಟು ಭಾಳ ದೊಡ್ಡ ಮಟ್ಟದಲ್ಲಿ ಸರ್ಕಾರವನ್ನೇ ಉರುಳಿಸಿ ಪಲ್ಲಟಗೊಳಿಸ್ತಾ ಇರ್ತಕ್ಕಂಥ ನಾವು ನೇಪಾಳದ ರಾಜಕಾರಣ ನೋಡಿದ್ದೀವಿ. ಆ ನೇಪಾಳದ ರಾಜಕಾರಣದಲ್ಲಿ ಇರ್ತಕ್ಕಂಥ ದೊಡ್ಡ ಹುಮ್ಮಸ್ಸಲ್ಲಿ ಇರ್ತಕ್ಕಂಥದ್ದು. ಆದರೆ ಈ ಸಮರ್ಥನನ್ನು ನಾವು ಜೆನ್ಜಿ ಅಂತ ಕರೆಯೋಕ್ಕಾಗತ್ತಾ? ಆದರೆ ಇವನನ್ನು ಕರ್ಕೊಂಡು ಹೋಗ್ಬಿಟ್ಟು ಇಡೀ ಸರ್ಕಾರ ಕೂತ್ಕೊಂಡ್ಬಿಟ್ಟು ನಾವು ಹೋಗಿ ನಾವು ಒಬ್ಬ ಶಾಮನೂರು ಶಿವಶಂಕರಪ್ಪ ಅನ್ನುವ ದಣಿಯ ಮೊಮ್ಮಗನನ್ನು ಗೆಲ್ಸ್ಕೊಂಡ್ಬರ್ತೀವಿ ಆ ಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಬಂದು ಕೂತ್ಕೊಂಡು ಗೆಲ್ಸ್ಕೊಂಡ್ರಲ್ಲ, ಯಾವ ಮುಖ ಇಟ್ಕೊಂಡು ನೀವು ಜನಕ್ಕೆ ಮುಖ ತೋರಿಸ್ತಾರೆ ನೀವು? ಅಟ್ಲೀಸ್ಟ್ ಈ ಮನುಷ್ಯನಿಗೆ ರಾಜಕೀಯ ಕಲಿಯೋದಕ್ಕೆ ಅಂತ ಹೇಳ್ಬಿಟ್ಟು MLA ಆಗ್ಬಿಟ್ಟಿದ್ದಾರೆ ಇವರು. ಇದೆಂಥ ದುರಂತ ನೋಡಿ. ಇವರು ಬಂದ್ಬಿಟ್ಟು MLA ಆದ ನಂತರ ರಾಜಕೀಯ ಕಲಿಯೋದು, ಇನ್ಮೇಲೆ ಕಲಿತಂಬಿಡಿ ಅಂತ ಹೇಳೋಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈಗ ತಂದೆ ಚಿಕ್ಕ ಹುಡುಗ ಕಲಿತಂಬಿಡಿ ರಾಜಕೀಯವನ್ನ. ಅವ್ರ ಅಪ್ಪನಲ್ಲಿ ರಾಜಕೀಯ ಇದೆ, ಅವ್ರ ಅಜ್ಜ ಶಾಮನೂರು ಶಿವಶಂಕರ್ ಭಾಳ ರಾಜಕೀಯ ಮುತ್ಸಲಿತನ ಇತ್ತು, ಇವನು ಕೂಡ ಕಲಿತಂಬಿಡಿ ಅಂತ. ಇವನು ಕಲಿಯೋದಕ್ಕೋಸ್ಕರ ವಿಧಾನಸೌಧದಲ್ಲಿ ಒಂದು MLA ಸೀಟ್ನ ಇಡಬೇಕಾ? ರಾಜಕೀಯ ಕಲ್ತಾದ್ಮೇಲೆ ತಾನೇ ರಾಜಕೀಯಕ್ಕೆ ಬರಬೇಕು. ಬಂದ ಮೇಲೆ ರಾಜಕೀಯ ಕಲಿತೀನಿ ಅನ್ನೋದು ಇದು ಯಾವ ರೀತಿ ಸ್ಟ್ರಾಟಜಿ ಕಾಂಗ್ರೆಸ್ ಅರ್ಥ ಆಗ್ತಾ ಇಲ್ಲ. ಇದಕ್ಕೆಲ್ಲ ಹೋಲಿಕೆ ಮಾಡಿ ನೋಡ್ಕೊಂಡ್ರೆ BJP JDS ಈ ಥರದವೇ ಬೆಸ್ಟು. ಯಾಕೆಂತಂದರೆ ಕನಿಷ್ಠ ಪಕ್ಷ ನಿಖಿಲ್ ಕುಮಾರಸ್ವಾಮಿ ಅಂತ 3 ಸರಿ 4 ಸರಿ ಸೋಲ್ತಾ ಇದ್ದಾರೆ. ಅಷ್ಟು ದೊಡ್ಡ ಬ್ಯಾಕಪ್ ಇಟ್ಕೊಂಡು ದೇವೇಗೌಡರು ಇದ್ದಾರೆ ಬೆನ್ನಿಗೆ, ಕುಮಾರಸ್ವಾಮಿ ಇದ್ದಾರೆ ಬೆನ್ನಿಗೆ, ಅನಿತಾ ಕುಮಾರಸ್ವಾಮಿ ಇದ್ದಾರೆ, ಸಿನಿಮಾ ನಟ ಆಗಿದ್ದಾನೆ, ಒಂದು ಒಳ್ಳೆ ಮಾತುಗಾರಿಕೆ ಕೂಡ ಇದೆ, ಒಳ್ಳೆ ಅಪಿಯರೆನ್ಸ್ ಕೂಡ ಇದೆ. ಆದರೂ ಕೂಡ ಆತ 3 ಸತಿ ಸೋತಾಗಿದೆ ನಿಖಿಲ್ ಕುಮಾರಸ್ವಾಮಿ. ಆದರೆ ಈ ಸಮರ್ಥ ಅನ್ನೋ ವ್ಯಕ್ತಿಗೆ ಒಂದು ಲಿಂಗಾಯತ ಅನ್ನುವ ಜಾತಿಯ ಪ್ರಾಬಲ್ಯ, ಇನ್ನೊಂದು ಅಜ್ಜ ಶಾಮನೂರು ಶಿವಶಂಕರಪ್ಪ ಅಂತಕ್ಕಂತಹ ಒಂದು ಈ ನೆಪೋಟಿಸಮ್ ಇದೆಯಲ್ಲ, ಅದರ ಸಹ ಪ್ರಾಬಲ್ಯ. ಇವೆರಡರ ಮುಖಾಂತರ ದಾವಣಗೆರೆ ಕ್ಷೇತ್ರದ ಜನ ಇವ್ರ ಹತ್ರ ಹೋಗಿ ಏನು ಕೆಲಸ ಮಾಡಿಸ್ಕೊಬೇಕು? ಆ ವಿಡಿಯೋದಲ್ಲಿ ನೋಡಿ, ಆ ಪಕ್ಕ ಕೂತಿರ್ತಕ್ಕಂತಹ ಕಡೆ ಹೆಂಗಸು ಈ ಕಡೆ ಗಂಡಸು ಕೂತ್ಕೊಂಡು ಯಾವ ರೀತಿ ಜೋಕರ್ತರ ಈ ಸಮರ್ಥನ ನಡೆಸ್ಕೊತಾ ಇದ್ದಾರೆ ಅಂತೇಳಿ ಅದನ್ನ ಇಟ್ಕೊಂಡು ಪ್ರೆಸ್ ನೋಟ್ನ ತಗೊಂಡು ಪ್ರೆಸ್ ರಿಪೋರ್ಟ್ಗಳಿಗೆ ಕೊಡಬೇಕು ಅಂತಕ್ಕಂಥ ಸಾಮಾನ್ಯ ಪ್ರಜ್ಞೆ ಕೂಡ ಈ ಸಮರ್ಥನಿಗಿಲ್ಲ. ಆದ್ರಿಂದ ಯಾವ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳೋಕ್ಕಾಗಲ್ಲ. ಇದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷ ಏನು ಹೇಳ್ತದೆ ಅಂತಂದ್ರೆ, ಸಮರ್ಥ ಬಗ್ಗೆ ಅಲ್ಲ, ಕಾಂಗ್ರೆಸ್ ಬಗ್ಗೆನೇ ನೀವು ಯಾವುದು ನಿರೀಕ್ಷೆ ಇಟ್ಕೊಳ್ಳೋಕೆ ಹೋಗ್ಬಿಡಿ, ಕಾಂಗ್ರೆಸ್ ಪಕ್ಷದ ಕತೆ ಇಷ್ಟೇನೆ ಅನ್ನೋ ರೀತಿಯಲ್ಲಿ. ಈ ಸಮರ್ಥ ಅಂತಕ್ಕಂಥ ವಿಚಾರದಲ್ಲಿ ಒಬ್ಬರ ಬಗ್ಗೆ ನಾವು ಶಬಾಷ್ಗಿರಿ ಇರಬೇಕಾಗತ್ತೆ. ಅದ್ಯಾರು ಅಂತಂದರೆ, ಕೇರಳದಲ್ಲಿ ಕಾಂಗ್ರೆಸ್ನ ಗೆಲ್ಸೋದ್ರಲ್ಲಿ ಭಾಳ ಮಹತ್ವವಾದ ಪಾತ್ರ ವಹಿಸಿದ್ರಲ್ಲ ಜಮೀರ್ ಅಹಮದ್, ಆ ವ್ಯಕ್ತಿ ನೋಡೋದಕ್ಕೊಂಥದ್ದು ಜೋಕರ್ ಥರ ಕಾಣಿಸ್ತಾರೆ. ಮಾತಾಡೋದ್ರ ಬಗ್ಗೆ ನಾವು ಟ್ರೋಲ್ಗಳಲ್ಲಿ ನೋಡ್ತಾ ಇರ್ತೀವಿ. ಜಮೀರ್ದೆ ತುಂಬ ಟ್ರೋಲ್ಗಳಾಗ್ತಾ ಇರ್ತವೆ. ನಗುವಿನ ವಿಚಾರಕ್ಕೆ ಬಂದಾಗ ಆ ಥರದ್ದೆಲ್ಲ ನೋಡ್ತಾ ಇರ್ತೀವಿ. ಅಷ್ಟರ ಮಟ್ಟಿಗೆ ಫೇಮಸ್ ಆಗಿರ್ತಕ್ಕಂಥ ಜಮೀರ್ ಅಹಮದ್ ಈ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರ ಮುಸ್ಲಿಮರ ವಿಚಾರವಾಗಿ ಭಾಳ ಗಟ್ಟಿಯಾದ ನಿಲ್ವಂತ ನೋಡ್ರು. ಎಲೆಕ್ಷನ್ನು ಕೊನೆಗೆ 4 ದಿವಸ ಇದೆ ಅಂದ ತನಕನೂ ಕೂಡ
ಅಲ್ಲಿಗೆ ನೀವು ಮುಸ್ಲಿಮರಿಗೆ ಮತ ಇದನ್ನ ಟಿಕೆಟ್ ಕೊಡಬೇಕಾಗಿತ್ತು, ಅದು ಕೊಡದೆ ಮಿಸ್ ಮಾಡಿದ್ದೀರ ಅನ್ನೋ ಕಾರಣಕ್ಕೋಸ್ಕರ ನಾವು ಬಂಡಾಯ ಎದ್ದಿದ್ದೀವಿ ಅಂತೇಳಿ ನೇರವಾದ ಸಂದೇಶವನ್ನು ಕಾಂಗ್ರೆಸ್ ಕೊಟ್ಟರು ಕೂಡ ಕಾಂಗ್ರೆಸ್ನ ಸಿದ್ದರಾಮಯ್ಯ ಆಗಿರಲಿ, ಡಿ ಕೆ ಶಿವಕುಮಾರ್ ಆಗಿರಲಿ, ಮಲ್ಲಿಕಾರ್ಜುನ್ ಖರ್ಗೆ ಆಗಿರಲಿ, ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಹೆಂಗೆ ಬಾಯ್ ಬರ್ತಾರೆ ಅವ್ರ ಮಗನೇ, ಅವ್ರದ್ದು ಹಂಗೆ ತಾನೆ, ಮಗ ಮಕ್ಕಳು ಆ ಥರದ ಕುಟುಂಬ ರಾಜಕಾರಣ ಅವ್ರದ್ದು ಕೂಡ, ಯಾವುದು ಕೂಡ ಕುಟುಂಬ ರಾಜಕಾರಣ ಇರುತ್ತೆ ಮಾತಾಡೋಕೆ ರೆಡಿ ಇತ್ತಿಲ್ಲ. ಅದು ಒಬ್ಬ ಜಮೀರ್ ಅಹಮದ್ ನೇರವಾದ ಎಚ್ಚರಿಕೆ ಕೊಟ್ಬಿಟ್ಟು ಕೇವಲ 2 ದಿವಸ ಬಂದು ದಾವಣಗೆರೆಯಲ್ಲಿದ್ದು ಏನು ಸೆಟಪ್ ಮಾಡಬೇಕೆಲ್ಲ ಮಾಡಿಬಿಟ್ಟು ಕೇರಳದಲ್ಲಿ ಹೋಗಿ ಕಾಂಗ್ರೆಸ್ಸಿಗೆ ಕೆಲಸ ಮಾಡಿ ಇವತ್ತು ಕೇರಳದಲ್ಲಿ ಜಮೀರ್ ಅಹಮದ್ ಅಂದರೆ ದೊಡ್ಡ ಹೀರೋ. ಇಲ್ಲಿ ಏನು ನಾವು ಈ ಜೋಕರ್ ಥರ ಜಮೀರ್ ಅಹಮದ್ ನಡೆಸ್ಕೊಂತೀವಿ, ಆದರೆ ಅಲ್ಲಿ ಹೋಗಿ UDFನ 60 ಸೀಟ್ಗಳನ್ನು ಗೆಲ್ಲಿಸೋದ್ರ ಮುಖಾಂತರ 48 ಸೀಟ್ ಕಾಂಗ್ರೆಸ್ಸಿಗೆ ಬಂದಿರೋದು ಕೇರಳದಲ್ಲಿ. ಅಂತ ಜಮೀರ್ ಅಹಮದ್ ಮನಸ್ಸು ಮಾಡಿದರೆ ಇಲ್ಲಿ ಸಮರ್ಥನ ಕೇವಲ ಗೆದ್ದಿರೋದೆಷ್ಟು 5,000 ಚಿಲ್ಲರೆ ಮತದಲ್ಲಿ ಗೆದ್ದಿರೋನೆ. ಅಲ್ಲಿಗೆ 2,000 ಓಟ್ ಆಗಿತ್ತು ಅಂತಂದ್ರೂ ಕೂಡ ಸಮರ್ಥ ಮನೆಗೆ ಹೋಗ್ಬೇಕಾಗಿತ್ತು. ಆಗ ಮನೆಗೆ ಹೋಗಿದ್ದು ಒಳ್ಳೆಯದಾಗ್ತಿತ್ತು. ಹಂಗೆ ನೋಡಿದ್ರೆ BJPಯಿಂದ ಶ್ರೀನಿವಾಸ್ ಅಂತಕ್ಕಂತಹ ಒಬ್ಬ ದಲಿತ ಪಂಗಡಕ್ಕೆ ಸೇರಿದಂತಹ ಅಭ್ಯರ್ಥಿಯನ್ನು BJP ನಿಲ್ಲಿಸುತ್ತೆ. ಯಾವುದು ಸೈದ್ಧಾಂತಿಕತೆಯನ್ನೇ ಮೈ ಮೇಲೆ ಹೊತ್ಕೊಂಡು ನಮಗೆ ಸಿದ್ಧಾಂತ ಬಿಟ್ಟರೆ ಇಲ್ಲವೇ ಇಲ್ಲ ಅನ್ನುವ ಕಾಂಗ್ರೆಸ್ಸಲ್ಲಿ ಸಿದ್ಧಾಂತಗಳ ಬಗ್ಗೆ ನಂಬಿಕೆ ಇಲ್ಲ, ಇದು ಕೇವಲ ರಾಷ್ಟ್ರ ಪ್ರೇಮ ದೇಶ ಪ್ರೇಮ ಅಂತೇಳಿ ದಾದಿ ತಪ್ಪಿಸ್ತಾ ಇರ್ತಕ್ಕಂಥ BJP ಬಗ್ಗೆ ಇಲ್ಲಿ 2 ಕಾನ್ಫ್ಲಿಕ್ಟ್ ಏನಾಗುತ್ತೆ ಅಂತಂದರೆ, ಸೈದ್ಧಾಂತಿಕತೆಯ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಮಾಡ್ತಕ್ಕಂತಹ ಕಾಂಗ್ರೆಸ್ಸು ಇಂತಹ ಅಸಮರ್ಥ ಅನ್ನುವ ವ್ಯಕ್ತಿಯನ್ನು ಸಮರ್ಥನನ್ನಾಗಿ ತಂದು ಕೂರಿಸುತ್ತೆ. ಆದರೆ BJP ಈ ದೇಶ ಪ್ರೇಮ ಅದು ಇದು ಅಂತೆಲ್ಲ ಮಾತ್ರ ಆದಿ ತಪ್ಪಿಸ್ತಾ ಇರತಕ್ಕಂಥದ್ದು ಭಾಳ ಜವಾಬ್ದಾರಿಯುತವಾಗಿ ಒಬ್ಬ ದಲಿತ ಪಂಗಡಕ್ಕೆ ಸೇರಿದಂತಹ ವ್ಯಕ್ತಿಯನ್ನು ತಂದು ಅವನ ಎದುರುಗಡೆ ನಿಲ್ಲಿಸಿ ಇದು ನಮ್ಮ ತಾಕತ್ತು ನೋಡಿ ಅಂತ ಹೇಳುತ್ತೆ. ಆದರೆ ದುರಂತ ಏನು ಅಂತಂದರೆ ಅಂತೂ ಕೊನೆಗೆ ಸಮರ್ಥ ಗೆದ್ದು ಬರ್ತಾನೆ. SDPI ಸಾಕಷ್ಟು ಹೋರಾಟ ಕೊಡುತ್ತೆ, ಕೊನೆಗೆ ಎಲ್ಲೋ ಮಾತುಕತೆ ಆಗಿದೆ, ಗೆಲ್ಲೋ ಸಾಧ್ಯತೆಗಳೇ ಇತ್ತಿಲ್ಲ. ಎಲ್ಲೋ ಒಂಚೂರು ಮಾತುಕತೆ ಆಗಿ ಕಡಿಮೆ ಅಂತರದಲ್ಲಿ ಕೇವಲ 5,000 ಚಿಲ್ಲರೆ ಮತಗಳ ಅಂತರದಲ್ಲಿ ಸಮರ್ಥ ಗೆದ್ದಿದ್ದಾನೆ. ಇವನು ಮುಂದೆ ಹೋಗಿ ಪ್ರೆಸ್ ಮೀಟ್ಗಳು ಮಾಡೋದಾಗಲಿ, ವಿಧಾನಸಭೆಯಲ್ಲಿ ಹೆಂಗಂತ ಮಾತಾಡ್ತಾನೆ, ಇವನು ಏನು ಮಾತಾಡ್ಬೋದು? ಈ ಮನುಷ್ಯನಿಗೆ ಬಹುವಚನ ಉಪಯೋಗಿಸ್ಬೇಕಾ, ಏಕವಚನ ಉಪಯೋಗಿಸ್ಬೇಕಾ, ಆ ಸ್ಥಾನಕ್ಕೆ ಬೆಲೆ ಕೊಡ್ಬೇಕಾ, ಮನುಷ್ಯಂಗೆ ಬೆಲೆ ಕೊಡ್ಬೇಕಾ, ಕನ್ಫ್ಯೂಸ್ ಆಗೋಗ್ಬಿಟ್ಟಿದೆ ಜನ ಎಲ್ಲ ಪೂರ್ತಿ. ಇದು ಸದ್ಯದ ಕಾಂಗ್ರೆಸ್ನ ಹಣೆ ಬರ. ಇನ್ನೇನು ಚುನಾವಣೆ 2028-29 ಚುನಾವಣೆ ನಡೆಯೋ ಟೈಮಲ್ಲಿ ನಮ್ಮ ಎರಡೂ ಬೈ ಎಲೆಕ್ಷನಲ್ಲಿ ಹೋಗಿ 2 ದೊಡ್ಡ ದೊಡ್ಡ ವ್ಯಕ್ತಿಗಳ ಮಕ್ಕಳನ್ನು ಕಾಂಗ್ರೆಸ್ ಆಯ್ಕೆ ಮಾಡ್ಕೊಂಡು ಬಂದಿದೆ. ಈ ಕಾಂಗ್ರೆಸ್ನ ಹಣೆ ಬರನೇ ಎಷ್ಟು ಹಂಗಂತ ಹೇಳ್ಬಿಟ್ಟು ಇವಾಗ ಸರ್ಕಾರ ನಡೆಸ್ತಾ ಇಲ್ವಾ ಅಂತಂದರೆ, ಸಿದ್ದರಾಮಯ್ಯ ಏನು ಅಂದ್ಕೊಬಿಟ್ಟಿದ್ದಾರೆ, ನಾನೇ ಗಟ್ಟಿ, ನನ್ನ ಬಿಟ್ಟರೆ ಇಲ್ಲಿ ಯಾರೂ ಇಲ್ವೇ ಇಲ್ಲ ಅಂತ ಒಂದು ಕಡೆ ಇದ್ದರೆ, ನನಗೆ ಯಾವತ್ತಪ್ಪ ಸೀಟ್ ಸಿಗುತ್ತೆ ಅಂತ DK ಶಿವಕುಮಾರ್. ಅದರ ನಡುವೆ ಲಿಂಗಾಯತ ಸಮುದಾಯನ ಎದುರಾಕೊಳ್ಳೋದಕ್ಕೆ ಯಾರೂ ಇಷ್ಟಪಡೋದೇನೆ. ಲಿಂಗಾಯತ ಸಮುದಾಯ ಹೇಳ್ಬೇಕು ಅಂತ ಒಂದಷ್ಟು BJP ಕಡೆ ವಾಲುವಂತಹ ಒಂದು ಸಮುದಾಯ, ಅಂಥ ಸಮುದಾಯ ಎಲ್ಲಿ ಕೈಬಿಟ್ಟು ಹೋಗುತ್ತೋ ಅನ್ನೋ ಭಯದಲ್ಲಿ ಶಾಮನೂರು ಶಿವಶಂಕರಪ್ಪನವರು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದಂಥವ್ರು ಅಂಥವ್ರನ್ನ ಎದುರಾಕೊಳ್ಳೋಕ್ಕಾಗತ್ತಾ ಅಂತ ಹೇಳ್ಬಿಟ್ಟು ಹೋಗಿ ಇಂಥ ಸಮರ್ಥನ ಹುಡುಗನ್ನ ಆಯ್ಕೆ ಮಾಡ್ಕೊಂಡು ಬಂದಿದೆಯಲ್ಲ ಕಾಂಗ್ರೆಸ್ಸು, ಅದಕ್ಕೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ಈ ರೀತಿ ಎಡವಟ್ಟುಗಳಿಗೆ ಈ ಮುಂದಿನ ಚುನಾವಣೆಗಳಲ್ಲಿ ಜನ ಪಾಠ ಕಲಿಸ್ತಾರೆ. ಯಾಕೆ ಅಂತಂದರೆ ಮುಸ್ಲಿಮರು ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನೀವು ಒಂದ್ಸತಿ ಹೋಗಿ ನೋಡ್ಕೊಬನ್ನಿ. 22,000 23,000 ಓಟ್ನ SDPI ತಗೊಂಡಿದೆ ಅಂತಂದರೆ ಅದ್ರ ಜೊತೆಗೆ ನುಡಿದೋರು ಒಂದಷ್ಟು ಜನ ನಿಂತಿದ್ದಾರೆ ಮುಸ್ಲಿಮ್ಸ್ಗಳು. ಅವ್ರು ಯಾರಿಗೂ ಕೂಡ ನಾವು ನಿಂತಿರೋ ತಪ್ಪೇನು ದಾವಣಗೆರೆಯಲ್ಲಿ ಅಂತೇಳಿ ದನಿ ಎತ್ತಿದಾರಲ್ಲ, ಆ ದನಿ ಮುಂದಿನ ವಿಧಾನಸಭಾ ಎಲೆಕ್ಷನಲ್ಲಿ ಭಾಳ ದೊಡ್ಡದಾಗಿ ಬರುತ್ತೆ. ಆ ದನಿಯನ್ನು ಅದು ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ನಿಗೂಢವಾದ ಪ್ರಶ್ನೆ. ಅದಕ್ಕೆ ಉತ್ತರ ಭಾಳ ಕುತೂಹಲಕರವಾಗಿದೆ. ಅದನ್ನು ಮುಂದಿನ ಎಪಿಸೋಡ್ ನೋಡೋಣಂತೆ. ಧನ್ಯವಾದಗಳು.